ಅಂಗನವಾಡಿ ನೌಕರರು ನಿವೃತ್ತಿ ಆದಂತವರಿಗೆ ಗ್ರಾಜ್ಯುಟಿ ಹಣ ಕೊಡಲೇಬೇಕು 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 ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಮ್ಮ ಗ್ರಾಜ್ಯುಟಿ ಹಣ ಬೇಕು ನಮ್ಮ ಗ್ರಾಜ್ಯುಟಿ ಹಣ ಬೇಕು ನಮ್ಮ ಗ್ರಾಜ್ಯುಟಿ ಹಣ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಫೋಟೋ ಕೊಡ್ತೀರಿ ಬರೀ ಕೊಡ್ರಿ ಬರೀ ಕೊಡ್ರಿ ಬರೀ ನಮ್ಮ ರಾಜ್ಯ ಸಮಿತಿ ಕರೆ ಕೊಟ್ಟಿವಿ ಅವ್ರು ಬ್ಯಾಗ ಕಳಿಸ್ತಾರೆ. ಓಕೆ ಸರ್. ಸರ್ ಓಕೆ. ಇವತ್ತಿನ ದಿವಸ ನಿವೃತ್ತಿಯಾದಂಥ ಕಾರ್ಯಕರ್ತರ ನೌಕರರಿಗೆ ಸಹಾಯಕಿಯರಿಗೆ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಿಲ್ಲ. ಕೋರ್ಟ್ ಆದೇಶದ ಪ್ರಕಾರ 2023 ಏಪ್ರಿಲ್ 31ವರೆಗೆ ಏನು ನಿವೃತ್ತಿ ಆಗ್ಯಾರಲ್ಲ ಅವ್ರಿಗೆಲ್ಲ ಗ್ರಾಜ್ಯುಟಿ ಹಣ ಬರ್ತಾವು, ಕೆಲವು ಮಂದಿಗೆ ಬಂದಾವು. ಆದರೆ ಹಿಂದೆ ಏನಾಗ್ಯಾರಲ್ಲ ಅವ್ರಿಗೆ 2011ರಿಂದ ಇಲ್ಲಿವರೆಗೆ 2023 ತನಕ ಏನು ಮಾರ್ಚ್ವರೆಗೆ ಹಣ ಬಂದಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ರಾಜ್ಯ ಸಮಿತಿ ಕರೆ ಮೇರೆಗೆ ಎಲ್ಲ ಇವರೆಲ್ಲ ಬಂದವರು ನಿವೃತ್ತಿ ಆದಂಥ ಅಂಗನವಾಡಿ ನೌಕರರು ಅವ್ರ ಸಂಬಂಧ ಇವತ್ತು ನಾವೇನದ ನಮ್ಮ ರಾಜ್ಯ ಸಮಿತಿ ಕರೆ ಮೇರೆಗೆ ನಮ್ಮ CDPO ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಗ್ರಾಮೀಣ ಹಾಗೂ ನಗರ ಇವರಿಗೆ ಮನವಿ ಪತ್ರ ಕೊಟ್ಟಿವಿ. ನಾವೇನದ ಇದು ಮುಖ್ಯಮಂತ್ರಿ ಅವ್ರಿಗೆ ಕಳಿಸಂತ ಹೇಳಿವಿ. ಅಕಸ್ಮಾತ್ ಇದ್ರ ಬಗ್ಗೆ ತಾವೇನು ಸರ್ಕಾರ ನಮ್ಮ ಬಗ್ಗೆ ಕಾಳಜಿ ತೊಗೊಳಿಕಂದ್ರೆ ಈಗ ಕೆಲವೊಬ್ರದ್ದು ಹಿಂಗೆ ಪರಿಸ್ಥಿತಿ ಅದ, ಮನ್ಯಾಗ ಮಕ್ಕಳು ಇಲ್ಲ, ಏನೂ ಇಲ್ಲ, ಯಾರೂ ನೋಡೋದಿಲ್ಲ, ಅವ್ರಿಗೆ ಯಾವ ಹಣನೂ ಬಂದಿಲ್ಲ. ಮೊದಲು ಬರೀ 175 ಗೌರವ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಯಾರ. ಹೋಗೋ ಹೊತ್ತಿಗೆ ಖಾಲಿ ಕೈಯಾಗಿ ಇದು ತೊಗೊಂಡು ಹೋಗ್ಯಾರ. ಅವ್ರ ಪರಿಸ್ಥಿತಿ ಹೇಳಬಾರ್ದು, ಅಷ್ಟು ಗಂಭೀರ ಅದ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಅವರಿಗೆಲ್ಲ ಗ್ರಾಜ್ಯುಟಿ ಹಣ ಬಿಡುಗಡೆ ಮಾಡಬೇಕಂತೇಳಿ ನಾವು ಎಲ್ಲರ ಪರವಾಗಿ ವಿಜಯಪುರ ಜಿಲ್ಲಾಧ್ಯಕ್ಷ ಮಾತಾಡೋದು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ CIT ಜಿಲ್ಲಾಧ್ಯಕ್ಷ ಸುನಂದ ನಾಯಕ್ ಮಾತಾಡೋದು. ಏನಾದರೂ ಸಹಾಯ ಮಾಡಬೇಕಂತ ಬೇಡ್ಕೊಡ್ತೀನಿ. ಗ್ರಾಜ್ಯುಟಿ ಹಣ ರೀ
ಅಂಗನವಾಡಿ ಆಮೇಲೆ ಹೇಳು ನನಗೆ ಯಾರು ಇಲ್ಲ ಅಂತ ಹೇಳು. ನನಗೆ ಯಾರು ಇಲ್ರಿ, ನೋಡಂಗಿಲ್ರಿ, ನನಗೆ ಯಾರು ನೋಡಂಗಿಲ್ರಿ. ಅಲ್ಲಿ ತಿರುಗಿ ತಿರ್ಲಾಕತ್ರಿ ಅಂಗನವಾಡಿ ಮಗ್ಯಾನದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದದ. ಏನಂತಾರ್ರಿ ಅಧಿಕಾರಿಗಳು? ಅಂಗವಿಕಲರದಾರಿ, ಅದು ಯಾರು ನೋಡಂಗಿಲ್ಲ. ಯಾವ್ದು ರೀತಿಯಿಂದ ಸ್ವಲ್ಪ ಸಹಾಯ ಮಾಡ್ಬೇಕ್ರಿ, ಇಂಥವ್ರಿಗೂ ನೋಡ್ಬೇಕ್ರಿ. ಮತ್ತೆ ಇದನ್ನ ಜಾಸ್ತಿ ಭಾಳ ದಿನ ಐತ್ರಿ ಅವ್ರು ಎಲ್ಲ 100ಕ್ಕೆ 90% ಇದ್ದವರೇ ಇದ್ದಾರೆ. ಮತ್ತೆ ಕೆಲಸ ಮಾಡೋದಾಗೆಲ್ಲ ಅಗ್ದಿ ಕರೆಕ್ಟ್ ಕೆಲಸ ಹೋಗೋದ್ರಿ ಮಾಡಿ ಎಲ್ಲ ಮಾಡೀನ್ರಿ ಕೆಲಸನ. ನನ್ನ ಕೈ ಇಲ್ರಿ, ಕಾಲು ಇಲ್ರಿ, ತಿರ್ಗಾಡಿ ಈಗ ಅಂಗವಿಕಲದ ತಗೋರಿ ಬ್ಯಾಟಿ ಒಂದಿಬ್ರು ಹೆಸರು ಹೇಳ್ರಿ? ಸುವರ್ಣ ಸಿದ್ದರಾಮಪ್ಪ ಮೊಗ್ಲಿ. ನಾನು ರಿಟೈರ್ಡ್ 2016 ಆಗಿದ್ದೀನಿ. ಆಮೇಲೆ ನಮ್ಮ ಪರಿಸ್ಥಿತಿಗೆ ಭಾಳ 30 ವರ್ಷ ನಾನು ಸೇವಾ ಮಾಡಿದ್ದೀನಿ ಅಂಗನವಾಡಿ ಕಾರ್ಯಕರ್ತೆ. ಈಗ ಎಲ್ಲರೂ ಇದರಲ್ಲಿ ಬಹಳ ದುಡ್ದೇವರು ಇದ್ದೇವೆ. ನಾವು ಕೆಲಸ ಮಾಡೋ ಮುಂದೆ ನಮ್ಗೆ ಭಯಂಕರ ಸ್ಟ್ರಿಕ್ ಇತ್ತು. ನಾವು ಅಂಜಿ ಎಲ್ಲ A to Z ಪಲ್ಸ್ ಪೋಲಿಯೋ, ಫ್ಯಾಮಿಲಿ ಪ್ಲ್ಯಾನಿಂಗ್ ಈ ಥರಾರು 108 ಕೆಲಸ ನಾವು ದುಡ್ದೇವು. ಅದರಲ್ಲಿ ನಮಗೆ ನಾವಿಷ್ಟು ನೇಟದಿಂದ ನುಡಿದು ನಮಗೆ ಹೋಗುವ ನಮ್ಮ ಖಾಲಿ ಕೈಲಿ ಅದಾವು. ನಮಗೆ ಯಾರೂ ಕೆಲಸಕ್ಕೆ ತೊಗೊಳಂಗಿಲ್ಲ, ನಮ್ಮ ವಯಸ್ಸಾಗ್ಯದ. ಅದಕ್ಕೆ ನಮಗೆ ಗ್ರ್ಯಾಜುಯೇಟಿ ಕೊಡ್ಬೇಕು ನೀವು. ಇಷ್ಟು ನಾವು ನೇತದಿಂದ ಪರೋಪಕಾರದಿಂದ ದುಡಿದ್ರೆ ಸಹಿತ ನಮಗೆ ಸರ್ಕಾರ ಏನೂ ಕೊಟ್ಟಿಲ್ಲ. ಅದರ ತಾವು ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮ್ಮೊಂದು ಗ್ರ್ಯಾಜುಯೇಟ್ ದುಡ್ಡು ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ಕಳ್ಕಳಿನಿಂದ ಬೇಡಿಕೊಳ್ಳುತ್ತೇನೆ. ಹೆಸರು ಹೇಳ್ರಿ? ಮಧುರಾ ಎಸ್ ಅಕೋಡೆ ನನ್ನ ಹೆಸರು. ಆಮೇಲೆ ನಿವೃತ್ತಿ ಆಗಿದ್ದೀನಿ 2016 ವಿಜಯಪುರ. ಆಮೇಲೆ